ಎಲ್ಲರಿಗೂ ನಮಸ್ಕಾರ. ವಂಗೀರಣ ಎಜುಕೇಷನ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ನಾವಿವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಸಂಕ್ಷಿಪ್ತ ಜೀವನ ಚರಿತ್ರೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ನೋಡಿ, ಭಾರತದ ಮಹಾನ್ ಮರಾಠ ಯೋಧ, ನಾಯಕ ಮತ್ತು ಮರಾಠ ಸಾಮ್ರಾಜ್ಯದ ಸ್ಥಾಪಕರು. ಇವರು 1674ರಲ್ಲಿ ಸ್ಥಾಪಿಸಿದ ಮರಾಠ ರಾಜ್ಯವು 1818ರವರೆಗೆ ರಾರಾಜಿಸುತ್ತನ್ನುವಂಥದ್ದು. ಇವರು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರ ಆಗಿದೆ ನೋಡಿ. ನೆಕ್ಸ್ಟು, ಇವರ ಒಂದು ಜನನ ಎಲ್ಲಿಂದಾಗಿತ್ತಂದರೆ, ಜನನ ಫೆಬ್ರವರಿ 19, 1630ರಲ್ಲಿ ಅನ್ನುವಂಥದ್ದು. ಮತ್ತು ತಂದೆ ತಾಯಿ ಯಾರಂದರೆ, ತಂದೆ ಶಹಾಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ ಅವರು. ಇವರು ಜನಿಸಿದಂಥ ಸ್ಥಳ ಯಾವುದು ಅಂದರೆ, ಮಹಾರಾಷ್ಟ್ರ ರಾಜ್ಯದ ಪುಣೆಯ ಹತ್ತಿರವಿರುವ ಶಿವನೇರಿ ಎಂಬುದರಲ್ಲಿ ಇವರು ಜನಿಸಿದರು ಅನ್ನುವಂಥದ್ದು. ಇವರ ಗುರು ಯಾರಾಗಿದ್ದರು? ದಾದಾಜಿ ಕೊಂಡದೇವ. ಅವರ ತಾಯಿ ಜೀಜಾಮಾತೆಯು ಶಿವಾಜಿಗೆ ಸಣ್ಣ ವಯಸ್ಸಿನಿಂದಲೂ ನಾಮಜಪವನ್ನು ಮಾಡಿಸುತ್ತಿದ್ದಳು. ಒಬ್ಬ ರಾಜನಿಗೆ ಬೇಕಾದ ಎಲ್ಲ ಯುದ್ಧ ಕಲೆಗಳನ್ನು ಜೀಜಾಮಾತೆಯು ಶಿವಾಜಿಗೆ ಕಲಿಸಿದ್ದಳು ಅನ್ನುವಂಥದ್ದು. ಜೀಜಾಮಾತೆ ಮತ್ತು ಗುರು ರಾಮದಾಸ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶಿವಾಜಿಯು ಆದರ್ಶ ರಾಜನಾದನು. ಇಲ್ಲಿ ನೋಡ್ತಾ ಇದ್ದೀವಿ ನಾವೆಲ್ಲರೂ, ಇದು ಯಾವ ಚಿತ್ರಪ್ಪ ಅಂದರೆ ಶಿವಾಜಿಯವರ ಒಂದು ಬಾಲ್ಯದ ಒಂದು ಚಿತ್ರ ನೋಡುವ, ತಮ್ಮ ತಾಯಿ ಜೊತೆಗೆ ಇದ್ದಂಥ ಒಂದು ಚಿತ್ರ. ನೆಕ್ಸ್ಟ್ ಮುಂದುವರೆದು, ಇವರು ಯುದ್ಧ ಕಲೆಯನ್ನು ಏನನ್ನು ಕಲ್ತಿದ್ರು ಅನ್ನುವಂಥದ್ದು. ತನ್ನ 12ನೇ ವಯಸ್ಸಿನವರೆಗೆ ಬೆಂಗಳೂರಿನಲ್ಲಿ ವಾಸವಿದ್ದ ಶಿವಾಜಿಗೆ ಆರಂಭಿಕ ಶಿಕ್ಷಣವನ್ನು ಕೊಟ್ಟವರು ಅಣ್ಣ ಸಂಭಾಜಿ. ನಂತರ ಶಿವನೇರಿ ದುರ್ಗಕ್ಕೆ ಹಿಂದಿರುಗಿದ ಶಿವಾಜಿಗೆ ಪೂರ್ಣ ಪ್ರಮಾಣದ ಯುದ್ಧ ಕೌಶಲ್ಯವನ್ನು ಧಾರೆ ಎರೆದವರು ದಾದಾಜಿ ಕೊಂಡದೇವ ಅನ್ನುವಂಥವ್ರು. ಯಾರು ಅವ್ರ ಗುರುಗಳು? ದಾದಾಜಿ ಕೊಂಡದೇವ. ಕತ್ತಿವರಸೆ, ಕುದುರೆ ಸವಾರಿ, ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡರು. ನೆಕ್ಸ್ಟು, ಪಶ್ಚಿಮ ಘಟ್ಟಗಳ ಮಾವಳರೆಂಬ ಗಿರಿಜನರನ್ನು ಕಂಡ ಶಿವಾಜಿ ಅವರ ಧೈರ್ಯ ಸಾಹಸಗಳನ್ನು ನೋಡಿ ಅವರನ್ನೆಲ್ಲ ಸೇರಿಸಿ ಬಲವಾದ ಪಡೆ ಕಟ್ಟಲು ಆರಂಭಿಸಿದರು. ಅದುವೇ ಗೆರಿಲ್ಲಾ ಯುದ್ಧತಂತ್ರ ಅನ್ನುವಂಥದ್ದು. ಗೆರಿಲ್ಲಾ ಯುದ್ಧತಂತ್ರವನ್ನು ಮಾವಳಿ ಜನಾಂಗದ ಸೈನಿಕರನ್ನು ಒಗ್ಗೂಡಿಸಿಕೊಂಡು ಅವರಿಗೆ ಯುದ್ಧ ಕಲೆಯನ್ನು ಕಲಿಸಿದನು ಅನ್ನುವಂಥದ್ದು. ಇವರ ಒಂದು ವೈವಾಹಿಕ ಜೀವನ ಯಾವ ರೀತಿಯಾಗಿತ್ತು ನೋಡಿ. ಶಿವಾಜಿಯ ಮೊದಲ ವಿವಾಹ ನಿಂಬಾಳ್ಕರ್ ಮನೆತನದ ಸಾಹಿಬಾಯಿ ಜೊತೆಗೆ ವಿಜೃಂಭಣೆಯಿಂದ ಜರುಗಿತು ಅನ್ನುವಂಥದ್ದು. ಇವರ ಒಂದು ಕಿರೀಟಧಾರಣೆ ನೋಡಿ, 1674ರಲ್ಲಿ ರಾಯಗಢದಲ್ಲಿ ಕಿರೀಟಧಾರಣೆ ನಡೆಯಿತು. ಬಳಿಕ ಛತ್ರಪತಿ ಎಂಬ ಬಿರುದನ್ನು ಇವರು ಪಡೆದರು. ಇವ್ರಿಗಿದ್ದಂಥ ಬಿರುದು ಯಾವುದಪ್ಪ ಅಂತಂದರೆ ಛತ್ರಪತಿ ಅನ್ನುವಂಥದ್ದು. ಶಿವಾಜಿ ಮಹಾರಾಜ್ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದರು ಅನ್ನುವಂಥದ್ದು. ಇಲ್ಲಿ ಕಿರೀಟಧಾರಣೆ ಆಗುತ್ತಿರುವಂಥ ಒಂದು ಭಾವಚಿತ್ರ. ಯಾರಿಗೆ? ಶಿವಾಜಿ ಮಹಾರಾಜರಿಗೆ ಕಿರೀಟಧಾರಣೆ ಆಗುತ್ತಿರುವಂಥ ಒಂದು ಭಾವಚಿತ್ರ ನೋಡಿ. ನೆಕ್ಸ್ಟು, ಇವರ ಒಂದು ಸಾಧನೆಗಳು ಏನಿದ್ದಾವೆ ನೋಡಿ. ಒಂದನೇದಾಗಿ, ತಮ್ಮ 16ನೇ ವಯಸ್ಸಿಗೆ ಶಿವಾಜಿ ನಿಷ್ಠಾವಂತ ಅನುಯಾಯಿಗಳ ಗುಂಪನ್ನು ಒಟ್ಟುಗೂಡಿಸಿ ಮರಾಠ ರಾಜ್ಯವನ್ನು ಸ್ಥಾಪಿಸುವ ಅಭಿಯಾನವನ್ನು ಪ್ರಾರಂಭಿಸಿದನು. 1645ರಲ್ಲಿ ತನ್ನ ಮೊದಲ ಕೋಟೆಯಾದ ತೋರಣಗಢ ಕೋಟೆ ವಶಪಡಿಸಿಕೊಂಡನು. ಎರಡನೇದಾಗಿ, ಶಿವಾಜಿ ಮೊಘಲ್ ಸಾಮ್ರಾಜ್ಯ ಮತ್ತು ಇತರ ನೆರೆಯ ರಾಜ್ಯಗಳೊಂದಿಗೆ ನಿರಂತರ ಸಂಘರ್ಷದಲ್ಲಿದ್ದರು. ಔರಂಗಜೇಬನಿಂದ ಸೆರೆಮನೆಗೆ ತಳ್ಳಲ್ಪಟ್ಟ ನಂತರ 1666ರಲ್ಲಿ ಆಗ್ರಾದಿಂದ ತಪ್ಪಿಸಿಕೊಂಡದ್ದು ಅವರ ಜಾಣ್ಮೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿತು. ಈ ಧೈರ್ಯಶಾಲಿ ಪಲಾಯನವು ಕುತಂತ್ರ ಮತ್ತು ದೃಢ ನಿಶ್ಚಯವನ್ನು ಪ್ರದರ್ಶಿಸಿತು. ಇವರ ಒಂದು ಬಲಿಷ್ಠ, ಮೂರನೇ ಪಾಯಿಂಟು, ಶಿವಾಜಿಯು ಬಲಿಷ್ಠ ನೌಕಾಪಡೆಯನ್ನು ಸ್ಥಾಪನೆ ಮಾಡಿದ್ದನು. ಭಾರತದಲ್ಲಿ ಮೊದಲ ಬಾರಿಗೆ ಶಕ್ತಿಶಾಲಿ ನೌಕಾಪಡೆಯನ್ನು ನಿರ್ಮಿಸಿದನು. ನಾಲ್ಕನೆಯದಾಗಿ ಸಾಧನೆ, ನ್ಯಾಯಪ್ರಿಯ ಆಡಳಿತ. ಶಿವಾಜಿಯವರು ಪ್ರಜೆಗಳಿಗೆ ನ್ಯಾಯ ಒದಗಿಸಿ ಉತ್ತಮ ಆಡಳಿತವನ್ನು ನಡೆಸಿದರು. ಐದನೇದೊಂದು ಸಾಧನೆ, ಮಹಿಳೆಯರಿಗೆ ಗೌರವ. ಮಹಿಳೆಯರಿಗೆ ವಿಶೇಷ ಗೌರವ ನೀಡುವ ನಿಯಮಗಳನ್ನು ಜಾರಿಗೆ ತಂದರು. ಆರನೇದಾಗಿ ಧರ್ಮ ಸಹಿಷ್ಣುತೆ ಅನ್ನುವಂಥದ್ದು. ಶಿವಾಜಿಯು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತಿದ್ದರು. ಸೆವೆಂತ್ ಒಂದು ಪಾಯಿಂಟು,
ಪ್ರಜೆಗಳ ರಕ್ಷಣೆ. ಶಿವಾಜಿಯು ತಮ್ಮ ಪ್ರಜೆಗಳ ಸುರಕ್ಷತೆ ಮತ್ತು ಹಿತವನ್ನು ಸದಾ ಗಮನಿಸುತ್ತಿದ್ದರು ಅನ್ನುವಂಥದ್ದು. 8ನೇದಾಗಿ ಸ್ವರಾಜ್ಯದ ಆದರ್ಶ. ಶಿವಾಜಿ ಮಹಾರಾಜರು ಸ್ವರಾಜ್ಯದ ಮಹತ್ವವನ್ನು ಜನರಿಗೆ ತೋರಿಸಿದರು. ಕೊನೆಯದಾಗಿ ಅವರ ಒಂದು ಮರಣ ಯಾವಾಗಪ್ಪ ಅಂದರೆ ಶಿವಾಜಿ ಮಹಾರಾಜರು ಏಪ್ರಿಲ್ 3, 1680 ರಾಯಗಢ ಕೋಟೆಯಲ್ಲಿ ನಿಧನರಾದರು ಅನ್ನುವಂಥ ಇಷ್ಟ ಆಗಿತ್ತು ಇವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.